ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಗೃಹಸ್ಥ ಧರ್ಮ ನಿರೂಪಣವೆಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀನಾರಾಯಣನು ಹೇಳುತ್ತಾನೆ, ಗೃಹಸ್ಥನಾಗಬೇಕೆಂದಿರುವವನು ಗುರುವಿಗೆ ಯಥಾಶಕ್ತಿಯಾಗಿ ದಕ್ಷಿಣೆಯನ್ನು ಕೊಟ್ಟು ಅವನ ಅಪ್ಪಣೆಯನ್ನು ಪಡೆದುಕೊಂಡೇ ಸಮಾವರ್ತನವನ್ನು ಆಚರಿಸಬೇಕು. ಬಳಿಕ ತನ್ನ ಕುಲಕ್ಕೆ ಯೋಗ್ಯಳಾಗಿಯೂ ತನಗಿಂತ ಕಡಿಮೆಯ ವಯಸ್ಸಿನವಳಾಗಿಯೂ ರೋಗವಿಲ್ಲದವಳಾಗಿಯೂ ಗಂಡು ಲಕ್ಷಣವಿಲ್ಲದವಳಾಗಿಯೂ ಪಾಪರಹಿತಳಾಗಿಯೂ ಇರುವ ಹೆಂಗಸನ್ನು ವಿಧಿಪೂರ್ವಕವಾಗಿ ವಿವಾಹ ಮಾಡಿಕೊಳ್ಳಬೇಕು. ಆಮೇಲೆ ತನ್ನ ಅಧಿಕಾರಕ್ಕೆ ಅನುಸಾರವಾಗಿ ಶ್ರೀಕೃಷ್ಣನ ಪ್ರೀತಿಗೋಸ್ಕರ ದಿನವೂ ದೇವತೆಗಳು, ಋಷಿಗಳು, ಪಿತೃಗಳು, ಪ್ರಾಣಿಗಳು ಇವರನ್ನು ವಿಧಿಯನ್ನು ಅನುಸರಿಸಿ ಪೂಜಿಸುತ್ತಿರಬೇಕು. ಸ್ನಾನ, ಸಂಧ್ಯಾ, ಜಪ, ಹೋಮ, ಅಧ್ಯಯನ, ವಿಷ್ಣು ಪೂಜೆ, ತರ್ಪಣ, ವೈಶ್ವದೇವ, ಅತಿಥಿ ಸತ್ಕಾರ ಇವನ್ನು ದಿನವೂ ಮಾಡುತ್ತಿರಬೇಕು. ನ್ಯಾಯವಾಗಿ ಸಂಪಾದಿಸಿದ ಧನದಿಂದ ಯಥಾಶಕ್ತಿಯಾಗಿ ಪುಣ್ಯವನ್ನು ಆಚರಿಸಬೇಕು. ಅನಾಸಕ್ತನಾಗಿ ಪೋಷ್ಯ ವರ್ಗವನ್ನು ಪೋಷಿಸಬೇಕು. ಅವರನ್ನು ಪೀಡಿಸಬಾರದು. ದೇಹವನ್ನಾಗಲಿ ದೈಹಿಕವಾದ ವಿಷಯಗಳನ್ನಾಗಲಿ ಉದ್ದೇಶಿಸಿ ಅವುಗಳಿಗಾಗಿ ಪಶುವಿನಂತೆ ಇತರರೊಡನೆ ವೈರವನ್ನು ಮಾಡಬಾರದು. ದೇಹಾದಿಗಳಲ್ಲಿ ಅಹಂಕಾರವನ್ನು ಮಮತೆಯನ್ನು ತ್ಯಜಿಸಬೇಕು. ಆಲಸ್ಯವಿಲ್ಲದವನಾಗಿ ಭಾಗವತರ ಮತ್ತು ಸಜ್ಜನರ ಸಂಘವನ್ನು ಮಾಡಬೇಕು. ಸ್ತ್ರೈಣರು ಅಂದರೆ ಸ್ತ್ರೀ ಲಂಪಟರು, ವ್ಯಸನಿಗಳು ಅಂದರೆ ದುರ್ವಿಷಯಗಳಲ್ಲಿ ಅತ್ಯಾಸಕ್ತರು, ಲೋಭಿಗಳು ಇವರ ಸಂಘವನ್ನು ಮಾಡಲೇಬಾರದು. ಪರಸ್ತ್ರೀಯನ್ನು ಕಾಮಭಾವದಿಂದ ಎಂದಿಗೂ ನೋಡಬಾರದು. ಶ್ರಾದ್ದದ ದಿನ, ಅಮಾವಾಸ್ಯಾದಿ ಪರ್ವದ ದಿನ, ವ್ರತದ ದಿನ ಮೊದಲಾದ ದಿನದಲ್ಲಿ ಕಾಲದಲ್ಲಿ ಸ್ವಪತ್ನಿ ಸಂಘವನ್ನು ಮಾಡಬಾರದು. ಪುರುಷನು ಸಾಂಖ್ಯದಲ್ಲಿಯೂ ಯೋಗದಲ್ಲಿಯೂ ಪರಿಪಕ್ವತೆಯನ್ನು ಪಡೆದಿದ್ದರೂ ಪುತ್ರಿಯೊಡನೆಯೇ ಆದರೂ ರಹಸ್ಯ ಸ್ಥಾನದಲ್ಲಿರುವಾಗ ಪ್ರಸಂಗವಶದಲ್ಲಿ ಮೋಹಗೊಳ್ಳುವನು. ಆದುದರಿಂದ ಬುದ್ಧಿವಂತನಾದವನು ತಾಯಿ, ಸಹೋದರಿ, ಮಗಳು ಇವರ ಸಂಗಡವಾದರೂ ಏಕಾಂತ ಸ್ಥಳದಲ್ಲಿ ಕೂರಬಾರದು. ಹೀಗಿರುವಲ್ಲಿ ಬೇರೆ ಯುವತಿಯೊಡನೆ ಹೇಳಬೇಕಾದುದೇನು? ಸರ್ವ ಮಂಗಳಗಳಲ್ಲಿಯೂ ವಿಧವೆಯೋ ಅತ್ಯಮಂಗಳೆಯೋ. ಆದುದರಿಂದ ಅವಳ ದರ್ಶನವೋ ಸ್ಪರ್ಶವೋ ನರರಿಗೆ ಸುಕೃತ ನಾಶಕವಾಗಿರುವುದು. ಪ್ರಯಾಣ ಕಾಲದಲ್ಲಿ ಕಟ್ಟೆದುರಿಗೆ ವಿಧವೆಯ ದರ್ಶನವಾದ ಪಕ್ಷದಲ್ಲಿ ಆ ಪ್ರಯಾಣವನ್ನೇ ನಿಲ್ಲಿಸಿಬಿಡಬೇಕು. ಇಲ್ಲದಿದ್ದರೆ ಮರಣವು ಸಿದ್ಧವಾಗಿರುವುದು. ವಿಧವಾ ಸ್ತ್ರೀಯರ ಆಶೀರ್ವಾದವು ಕೃಷ್ಣ ಸರ್ಪದ ಪೂತ್ಕಾರಗಳಿಗೆ ಸಮಾನವಾಗಿರುವುದು. ಆದುದರಿಂದ ಗೃಹಸ್ಥನು ರಾಕ್ಷಸಿಯರಿಗೆ ಹೇಗೋ ಹಾಗೆ ಅವರಿಗೆ ಹೆದರಬೇಕು. ಮದ್ಯ ಮಾಂಸಗಳನ್ನು, ಮಾದಕ ವಸ್ತುಗಳನ್ನು, ದ್ಯೂತ ಮೊದಲಾದವನ್ನು ದೂರದಲ್ಲಿಯೇ ಬಿಟ್ಟು ಬಿಡಬೇಕು. ಯಾವ ಪ್ರಾಣಿಗೆ ಆದರೂ ಯಾವ ಸಂದರ್ಭದಲ್ಲಿಯೇ ಆಗಲಿ ಮಾತಿನಲ್ಲಿಯೂ ದ್ರೋಹ ಮಾಡಬಾರದು. ದಿನವೂ ಶ್ರೀಹರಿಯ ಅವತಾರ ಚರಿತ್ರೆಗಳನ್ನು ಕೇಳುತ್ತಿರಬೇಕು. ಆಸ್ತಿಕನಾಗಿ ಶ್ರೀ ವಾಸುದೇವನ ತೃಪ್ತಿಗೋಸುಗವಾಗಿ ಸರ್ವಕರ್ಮಗಳನ್ನು ಮಾಡುತ್ತಿರಬೇಕು. ಕಾರ್ತೀಕ, ಮಾಘ, ವೈಶಾಖ ಈ ಮಾಸಗಳಲ್ಲೂ ದೋಷ ಪರಿಹಾರಕವಾದ ಚಾತುರ್ಮಾಸ್ಯದಲ್ಲೂ ಇತರ ಪುಣ್ಯ ಕಾಲಗಳಲ್ಲೂ ವಿಶೇಷ ನಿಯಮಗಳನ್ನು ನಡೆಸಬೇಕು. ಪುಣ್ಯ ದೇಶದಲ್ಲಿ ಪುಣ್ಯ ಕಾಲದಲ್ಲಿ ತನಗೆ ಶಕ್ತಿಯಿರುವ ಮಟ್ಟಿಗೂ ಸತ್ಪಾತ್ರದಲ್ಲಿ ವಿಧಿಪೂರ್ವಕವಾಗಿ ದಾನ ಮಾಡಬೇಕು. ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆಯನ್ನು ತೋರಿಸಬೇಕು. ಪುಣ್ಯ ದೇಶಗಳನ್ನು, ಪುಣ್ಯ ಕಾಲಗಳನ್ನು, ಪುಣ್ಯ ಪಾತ್ರಗಳನ್ನು ನಿನಗೆ ಹೇಳುತ್ತೇನೆ. ಎಲೈ ಪಾಪರಹಿತನೇ, ಅವು ವಿಶೇಷ ಧರ್ಮ ವೃದ್ಧಿಕರವಾದುದು. ಭೂಮಿಯಲ್ಲಿ ಯಾವ ಸ್ಥಳದಲ್ಲಿ ನಾನು ನೆಲೆಸಿರುವೆನೋ ಅಂದರೆ ನಾರಾಯಣನು ನೆಲೆಸಿರುವನೋ ಆ ಸ್ಥಳವೇ ಸರ್ವೋತ್ತಮವಾದುದು. ಮಹಾವ್ರತಗಳನ್ನು ಧರಿಸಿದವರಾಗಿ ಮಹಾಮುನಿಗಳ ಸಮೂಹಗಳು ಅಲ್ಲಿ ತಪಸ್ಸು ಮಾಡುತ್ತಿರುತ್ತವೆ. ಶ್ರೀಹರಿಯ ಮತ್ತು ಶ್ರೀಹರಿಭಕ್ತರ ಮಹಾತ್ಮೆಯಿಂದ ಆ ದೇಶಗಳಿಗೆ ಅಂದರೆ ಸ್ಥಳಗಳಿಗೆ ಪುಣ್ಯತೆಯುಂಟಾಗುವುದು. ಗಂಗಾದ್ವಾರ, ಮಧುಪುರಿ, ನೈಮಿಷಾರಣ್ಯ, ಕುರುಕ್ಷೇತ್ರ, ಅಯೋಧ್ಯೆ, ಪ್ರಯಾಗ, ಗಯಾಶಿರಸ್ಸು, ವಾರಾಣಸಿ ಅಂದರೆ ಕಾಶಿ, ಪುರಿ, ಪುಣ್ಯಕರವಾದ ಪುಲಹಾಶ್ರಮ, ಕಪಿಲಾಶ್ರಮ, ಶ್ರೀರಂಗ, ಪ್ರಭಾಸ, ಕುಶಸ್ಥಲಿ, ಸಿದ್ಧಕ್ಷೇತ್ರ, ಪುಷ್ಕರ ಮಹಾಸರೋವರ, ಲಕ್ಷ್ಮೀ ಸಮೇತನಾದ ಭಗವಂತನಿಗೆ ಕ್ರೀಡಾಸ್ಥಾನವೆನಿಸಿರುವ ರೈವತಾಚಲ, ಗೋವರ್ಧನಗಿರಿ, ಪುಣ್ಯಕರವಾದ ವೃಂದಾವನ, ಮಹೇಂದ್ರ ಮಲಯವೇ ಮೊದಲಾದ 7 ಕುಲಪರ್ವತಗಳು, ಮಹಾಪುಣ್ಯಕರವಾದ ಭಾಗೀರಥಿ ನದಿ ಅಂದರೆ ಗಂಗಾ ನದಿ, ಯಮುನೆ, ಸರಸ್ವತಿ, ಗೋದಾವರಿ, ಸರಯು, ಕಾವೇರಿ, ಗೋಮತಿ ಮೊದಲಾದ ಪುರಾಣ ಪ್ರಸಿದ್ಧವಾದ ಮಹಾನದಿಗಳು ಮತ್ತು ನದಗಳು, ಎಲ್ಲೆಲ್ಲಿ ಮಹೋತ್ಸವಗಳಿಂದೊಡಗೂಡಿ
ಭಗವಂತನ ಪ್ರತಿಮೆಯ ಅರ್ಚನೆಯು ನಡೆಯುವುದು. ಪ್ರಭುವಿನ ಅನನ್ಯ ಭಕ್ತರು ಎಲ್ಲೆಲ್ಲಿ ನೆಲೆಸಿರುವರೋ ಅಲ್ಲಿ ಅಹಿಂಸಾ ತತ್ಪರರಾಗಿ ಸ್ವಧರ್ಮದಲ್ಲಿ ನೆಲೆಗೊಂಡ ಬ್ರಾಹ್ಮಣೋತ್ತಮರು ಇರುವರೋ, ಎಲ್ಲಿ ಅಹಿಂಸಾ ತತ್ಪರರಾಗಿ ಸ್ವಧರ್ಮದಲ್ಲಿ ನೆಲೆಗೊಂಡ ಬ್ರಾಹ್ಮಣೋತ್ತಮರಿರುವರೋ, ಎಲ್ಲಿ ಜಿಂಕೆಯೇ ಮೊದಲಾದ ಪ್ರಾಣಿಗಳು ನಿರ್ಭಯವಾಗಿ ಸಂಚಾರ ಮಾಡುತ್ತಿರುವವೋ, ಎಲ್ಲೆಲ್ಲಿ ಶ್ರೀಹರಿಯ ಅವತಾರಗಳು ಆಗಿರುವವೋ, ಎಲ್ಲೆಲ್ಲಿ ಶ್ರೀಹರಿಯು ವಾಸ ಮಾಡುವನೋ ಆ ಎಲ್ಲ ಪ್ರದೇಶಗಳು ವಿಶೇಷವಾಗಿ ಭೂಮಿಯಲ್ಲಿ ಪುಣ್ಯತಮಗಳಾಗಿರುವವು. ಈ ಪ್ರದೇಶಗಳಲ್ಲಿ ಜನರು ಮಾಡಿದ ಧರ್ಮವು ಅಲ್ಪವಾದರೂ ಅದು 1000 ಪಾಲು ಹೆಚ್ಚಾಗುವುದು. ಎಲೈ ನಾರದನೆ, ಇನ್ನು ಪುಣ್ಯವೃದ್ಧಿಯನ್ನು ಉಂಟು ಮಾಡುವ ಕಾಲಗಳನ್ನು ನಿನಗೆ ತಿಳಿಸುತ್ತೇನೆ. 2 ಅಯನಗಳು, ವಿಷುವ, ಸೂರ್ಯ ಚಂದ್ರ ಗ್ರಹಣಗಳು, ಸಂಧ್ಯಾ ಪ್ರದೋಷ, ವ್ಯತಿಪಾತ, ಶ್ರವಣ ನಕ್ಷತ್ರಗಳು, ದ್ವಾದಶಿಗಳು, ಏಕಾದಶಿಗಳು, ಮನ್ವಾದಿಗಳು, ಯುಗಾದಿಗಳು, ಸರ್ವ ಪುಣ್ಯತಿಥಿಗಳು, ಅಮಾವಾಸ್ಯೆ, ವೈಧೃತಿ, ಮಾಸ ನಕ್ಷತ್ರದಿಂದ ಕೂಡಿದ 4 ಪೂರ್ಣಿಮೆಗಳು, ಅಷ್ಟಕಗಳು, ಜನ್ಮ ನಕ್ಷತ್ರಗಳು, ಶ್ರೀಹರಿಯ ಜನ್ಮೋತ್ಸವ ದಿನಗಳು, ತನ್ನ ಮತ್ತು ತನ್ನ ಹೆಂಡತಿ ಮಕ್ಕಳ ಸಂಸ್ಕಾರ ಮತ್ತು ಅಭ್ಯುದಯ ಕಾಲಗಳು, ಸತ್ಪಾತ್ರ ಲಾಭಕಾಲ, ಇವು ಪುಣ್ಯತಮಗಳಾದ ಕಾಲಗಳು. ದೇವತೆಗಳು, ಪಿತೃಗಳು, ದ್ವಿಜರು, ಸಜ್ಜನರು ಇವರಿಗೆ ಶಕ್ತಿಯನುಸಾರವಾಗಿ ಅರ್ಚನೆ ಮಾಡುವುದು, ಸ್ನಾನ, ದಾನ, ಜಪಾದಿಗಳು ಇವು ಅನಂತ ಫಲವನ್ನು ಕೊಡುವವಾಗುವವು. ಎಲೈ ನಾರದನೆ, ಸತ್ಪಾತ್ರವಾದರೋ ಸಾಕ್ಷಾತ್ ಭಗವಂತನೇ ಹೌದು. ಬೇರಿಗೆ ಎರೆದ ನೀರು ಕೊಂಬೆಗಳಿಗೆ ತೃಪ್ತಿ ಕೊಡುವಂತೆ ಸತ್ಪಾತ್ರದಲ್ಲಿ ದಾನ ಮಾಡಿದ್ದು ಸರ್ವರಿಗೂ ಸಂತುಷ್ಟಿಯನ್ನು ಉಂಟು ಮಾಡುವುದು. ಯಾರು ಅಹಿಂಸೆ ಮತ್ತು ವೇದವಿದ್ಯೆಗಳಿಂದ ಕೂಡಿದವರಾಗಿಯೂ ಸಂತುಷ್ಟರಾಗಿಯೂ ಸದ್ಧರ್ಮವನ್ನು ಆಚರಿಸುತ್ತಾ ಭಕ್ತಿಯಿಂದ ಹೃದಯದಲ್ಲಿ ವಿಷ್ಣುವನ್ನು ಧರಿಸಿರುವರೋ ಆ ದ್ವಿಜರೇ ಸತ್ಪಾತ್ರರು. ಏಕಾಂತಿಕರಾದ ಭಗವದ್ಭಕ್ತರು ಅಂದರೆ ಸಂಸಾರದಲ್ಲಿ ಬದ್ಧರಾದವರನ್ನು ವಿಮೋಚನೆ ಹೊಂದಿಸುವಂತಹವರು, ಅವರೇ ಸತ್ಪಾತ್ರರೆಂದು ತಿಳಿದುಕೋ. ಅವರಲ್ಲಿ ಭಗವಂತನು ತಾನೇ ಬಂದು ನೆಲೆಸಿರುತ್ತಾನೆ. ಆಡ್ಯ ಅಂದರೆ ಉಳ್ಳವನಾದವನು ದೃಢವಾದ ವಿಷ್ಣು ಮಂದಿರಗಳನ್ನು ನಿರ್ಮಿಸಬೇಕು. ಎಡಬಿಡದೆ ಪೂಜೆ ನಡೆಯುತ್ತಿರುವಂತೆ ಮಾಡುವುದಕ್ಕಾಗಿ ಅದಕ್ಕೆ ತಕ್ಕ ವೃತ್ತಿಗಳನ್ನು ಕೂಡ ಏರ್ಪಡಿಸಬೇಕು. ವಿಷ್ಣು ಪ್ರೀತ್ಯರ್ಥವಾಗಿ ಜಲಾಶಯಗಳನ್ನು, ಉದ್ಯಾನಗಳನ್ನು ನಿರ್ಮಿಸಬೇಕು. ರಸವತ್ತಾದ ಉತ್ತಮಾನ್ನಗಳಿಂದ ಸಾಧುಗಳನ್ನು, ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು. ತನ್ನ ಶಕ್ತಿಯನುಸಾರವಾಗಿ ಅಹಿಂಸಾತ್ಮಕವಾದ ವೈಷ್ಣವ ಯಜ್ಞವನ್ನು ವಿಧಿಪ್ರಕಾರವಾಗಿ ನಡೆಸಬೇಕು. ಬಹು ಸಾಮಗ್ರಿಗಳಿಂದ ಕೂಡಿದ ವಿಷ್ಣು ವ್ರತಗಳನ್ನು, ವಿಷ್ಣುವಿನ ಜನ್ಮೋತ್ಸವಗಳನ್ನು ನಡೆಸಬೇಕು. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ, ಕ್ಷಯ ತಿಥಿಯಲ್ಲಿ, ತೀರ್ಥ ಪರ್ವಗಳಲ್ಲಿ ಪಿತೃಗಳಿಗೂ ಅವರ ಬಂಧುಗಳಿಗೂ ಶಕ್ತಿ ಅನುಸಾರವಾಗಿ ಶ್ರಾದ್ದವನ್ನು ಮಾಡಬೇಕು. ದೈವ ಕರ್ಮದಲ್ಲಿಯೂ ಪಿತೃ ಸಂಬಂಧವಾದ ಕರ್ಮದಲ್ಲಿಯೂ ಸ್ವಧರ್ಮದಲ್ಲಿ ನೆಲೆಸಿ ಭಗವಂತನಿಗೆ ಭಕ್ತರಾಗಿರುವ ದ್ವಿಜರನ್ನು ಪೂಜಿಸಬೇಕು. ಅವರು ಭಗವಂತನೆಂಬ ಭಾವನೆಯಿಂದಲೇ ಅವರಿಗೆ ಭೋಜನ ಮಾಡಿಸಬೇಕು. ದೇವ ಸಂಬಂಧವಾದ ಕರ್ಮಗಳಲ್ಲಿ 2 ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಪಿತೃಕರ್ಮದಲ್ಲಿ 3 ಮಂದಿ ಬ್ರಾಹ್ಮಣರಿಗೆ ವಿಧಿವತ್ತಾಗಿ ಭೋಜನ ಮಾಡಿಸಬೇಕು. ಅಥವಾ 2 ಸಂದರ್ಭಗಳಲ್ಲಿಯೂ ಒಬ್ಬೊಬ್ಬನಿಗಾದರೂ ಭೋಜನ ಮಾಡಿಸಬೇಕು. ಶ್ರಾದ್ದದಲ್ಲಾದರೂ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದನ್ನು ಮರೆಯಲೇಬಾರದು. ದೇಶ, ಕಾಲ, ದ್ರವ್ಯ, ಪಾತ್ರ, ಪೂಜೋಪಕರಣಗಳು ಇವು ಶಾಸ್ತ್ರದಲ್ಲಿ ಹೇಳಿರುವಷ್ಟು ಮಟ್ಟಿಗೆ ವಿಸ್ತಾರವಾಗಿ ಇನ್ನೆಲ್ಲಿಯೂ ಹೇಳಿಯೇ ಇಲ್ಲವೆಂದು ನಿಶ್ಚಯವಾಗಿದೆ. ಮಾನವನು ಶ್ರಾದ್ದದಲ್ಲಿ ಎಂದೂ ಮಾಂಸವನ್ನು ನೀಡಬಾರದು, ತಿನ್ನಲೂ ಬಾರದು. ಮುನಿಯೋಗ್ಯವಾದ ಅನ್ನಗಳಿಂದಲೂ ಹಾಲು ತುಪ್ಪಗಳಿಂದಲೂ ಪಿತೃಗಳು ಸಂಪೂರ್ಣವಾಗಿ ತೃಪ್ತರಾಗುತ್ತಾರೆ. ಪ್ರಾಣಿ ಮಾತ್ರದ ವಿಷಯದಲ್ಲಿ ಮನೋವಾಕ್ಕಾಯಗಳಿಂದ ಅಹಿಂಸೆಯನ್ನು ಆಚರಿಸುವುದರಿಂದಲೇ ಅತಿ ದಯಾಳುಗಳಾದ ಪಿತೃಗಳು ಸರ್ವರು ತೃಪ್ತರಾಗುತ್ತಾರೆ. ಆದುದರಿಂದ ಶ್ರೀ ವಾಸುದೇವ ಪರನಾದ ಪುರುಷನು ದುಸ್ಸಂಗದಿಂದ ಶಾಸ್ತ್ರ ಹೃದಯವನ್ನು ಅರಿಯದೆ ಎಂದೂ ಶ್ರಾದ್ದದಲ್ಲಿ ಮಾಂಸವನ್ನು ನೀಡಲೇ ಕೂಡದು. ಶ್ರಾದ್ದ ದಿನದಲ್ಲಿ ಬ್ರಹ್ಮಚರ್ಯಾದಿ ನಿಯಮಗಳಿಂದ ಕೂಡಿ ವಿಷ್ಣು ಸಂಬಂಧವಾದ ವ್ರತಗಳನ್ನು ಮಾಡಬೇಕು. ವಿಷ್ಣು ವ್ರತದಲ್ಲೇ ತತ್ಪರನಾಗಿದ್ದು ಬೇರೊಂದು ಕಾರ್ಯವನ್ನು ಮಾಡಬಾರದು. ತನ್ನ ಸಂಬಂಧಿಗಳಾದ ಜನರ ಜನನ ಮರಣ ಕಾಲಗಳಲ್ಲಿಯೂ ಸೂರ್ಯ ಚಂದ್ರರ ಗ್ರಹಣದಲ್ಲಿಯೂ ಶಾಸ್ತ್ರೋಕ್ತ ರೀತಿಯಿಂದ ಅಶೌಚವನ್ನು ಪಾಲಿಸಬೇಕು. ವ್ಯಾವಹಾರಿಕ ಕಾರ್ಯಗಳ ವಿವಾದದಲ್ಲಿಯೂ ನಿರ್ಣಯದಲ್ಲಿಯೂ ಯಾರು ಗೃಹಸ್ಥರಲ್ಲವೋ, ಯಾರು ತ್ಯಾಗಿಗಳೋ, ಯಾರು ಅಧವರೋ ಅಂದರೆ ಪತ್ನಿ ವಿಹೀನರೋ ಅವರು ಮಾಡತಕ್ಕುದಲ್ಲ. ಎಲೈ ದ್ವಿಜೋತ್ತಮನೇ, ಎಲ್ಲಿ ವಿಧುರರಿರುವರೋ ಅಂದರೆ ಪತ್ನಿಯನ್ನು ಕಳೆದುಕೊಂಡವರಿರುವರೋ ಅಲ್ಲಿ ಆ ಕಾರ್ಯವು ಎಂದಿಗೂ ಸಿದ್ಧಿಸುವುದಿಲ್ಲ. ಅಲ್ಲಿ ಸರ್ವಸ್ವ ನಾಶವೇ ಉಂಟಾಗುತ್ತದೆ. ಈ ರೀತಿಯಾಗಿ ನಿರ್ಣಯವಿದೆ. ಗೃಹಸ್ಥರ ಧರ್ಮಗಳನ್ನು ಸಂಕ್ಷೇಪವಾಗಿ ನಿನಗೆ ಹೇಳಿದ್ದೇನೆ.
ಇವನ್ನು ಅನುಷ್ಠಾನ ಮಾಡುವುದರಿಂದ ಮನುಷ್ಯರಿಗೆ ತಮಗಿಷ್ಟವಾದ ಅಕ್ಷಯ ಸುಖವುಂಟಾಗುತ್ತದೆ. ಎಲೈ ನಾರದನೆ, ಶಿಲೆ ಅಂದರೆ ವಂಚವೃತ್ತಿ ಮೊದಲಾದ ಜೀವನೋಪಾಯದ ವೃತ್ತಿ ಭೇದದಿಂದ ಗೃಹಸ್ಥರಾದ ದ್ವಿಜರು 4 ವಿಧವಾಗಿರುವರು. ಅವರು ಆಯಾ ಹೆಸರುಗಳಿಂದಲೇ ಕರೆಯಲ್ಪಡುವರು. ಧರ್ಮವಂತರಲ್ಲಿ ಶ್ರೇಷ್ಠನಾದವನೇ, ಇನ್ನು ಮುಂದೆ ಸ್ತ್ರೀಯರ ಧರ್ಮಗಳನ್ನು ವಿವರಿಸುತ್ತೇನೆ. ಆ ಧರ್ಮಗಳಲ್ಲಿ ನೆಲೆಗೊಂಡ ಸ್ತ್ರೀಯರೆಲ್ಲರೂ ತಾವು ಬಯಸುವ ಸುಖವನ್ನು ಪಡೆಯುತ್ತಾರೆ. ಸುವಾಸಿನಿಯರಾದ ನಾರಿಯರು ತಮ್ಮ ಪತಿಯು ಮುದುಕನೇ ಆಗಲಿ, ರೋಗಿಯೇ ಆಗಲಿ, ಧನಹೀನನೇ ಆಗಲಿ, ಅವನನ್ನು ದೇವರಂತೆ ಸದಾ ಸೇವಿಸಬೇಕು, ಅನುವರ್ತಿಸಬೇಕು. ಪತಿಯ ಬಂಧುಗಳಿಗೆ ಯಥೋಚಿತವಾಗಿ ಸೇವೆ ಸಲ್ಲಿಸುವುದರಿಂದ ಅವರನ್ನು ಅನುವರ್ತಿಸಬೇಕು. ಗೃಹೋಪಕರಣಗಳನ್ನು ಉಜ್ವಲವಾಗಿ ಬೆಳಗುವಂತೆ ಮಾಡಬೇಕು. ದಿನ ದಿನವೂ ಗುಡಿಸಿ ಸಾರಿಸುವುದು ಮೊದಲಾದವುಗಳಿಂದ ಮನೆಯನ್ನು ಸ್ವಚ್ಛ ಮಾಡುತ್ತಿರಬೇಕು. ಪ್ರಿಯವಾಗಿಯೂ ಸತ್ಯವಾಗಿಯೂ ಮಾತನಾಡಬೇಕು. ಸದಾ ಶುಚಿಯಾಗಿರಬೇಕು. ಚಾಂಚಲ್ಯ, ಅತಿ ಲೋಭ, ಕ್ರೋಧ, ಕಳ್ಳತನ, ಹಿಂಸೆ ಮಾಡುವುದು, ಅಧಾರ್ಮಿಕರ ಸಂಘ ಇವನ್ನು ಸ್ತ್ರೀಯರು ತೊರೆಯಬೇಕು. ಪುರುಷರು ಇವನ್ನು ಬಿಟ್ಟು ಬಿಡಬೇಕು. ಸರ್ವದಾ ಧರ್ಮಕಾರ್ಯಗಳಲ್ಲಿ ತತ್ಪರರಾಗಿರಬೇಕು. ಔದ್ಧತ್ಯವನ್ನು ಅಂದರೆ ತಾನೇ ಹೆಚ್ಚೆಂಬ ಸೊಕ್ಕನ್ನು ತೊರೆದು ಸ್ತ್ರೀಯು ವಿನಯವತಿಯಾಗಿರಬೇಕು. ಇಂದ್ರಿಯಗಳನ್ನು ಜಯಿಸಿರಬೇಕು. ಪಾತಿವೃತ್ಯ ಧರ್ಮದಲ್ಲಿ ನೆಲೆಸಿದವರಾಗಿ ರಮಾಪತಿಯಲ್ಲಿ ಭಕ್ತಿಯನ್ನಿಟ್ಟು ನಡೆಯಬೇಕು. ಎಂದೆಂದೂ ಸ್ವತಂತ್ರರಾಗಿ ವರ್ತಿಸಬಾರದು. ವಿಧವೆಯಾದರೂ ಸದಾಕಾಲವೂ ವಿಷ್ಣುವನ್ನು ಪತಿ ಎಂಬ ಭಾವನೆಯಿಂದ ಸೇವಿಸಬೇಕು. ಕಾಮ ಸಂಬಂಧವಾದ ವಾರ್ತೆಗಳನ್ನು ಕೇಳಬಾರದು, ಹೇಳಬಾರದು. ಹತ್ತಿರದ ಸಂಬಂಧವುಳ್ಳವರನ್ನು ಹೊರತಾಗಿ ಉಳಿದ ಅನ್ಯ ಪುರುಷರನ್ನು ಆಪತ್ ಸಮಯವಲ್ಲದಾಗ ಎಂದಿಗೂ ಮುಟ್ಟಲೇಬಾರದು. ಕಾಮ ಭಾವದಿಂದ ನೋಡಲೇಬಾರದು. ಮೊಲೆ ಕುಡಿಯುವ ಮಗುವಿನ ಮತ್ತು ಮುದುಕನ ಸ್ಪರ್ಶದಿಂದ ದೋಷವುಂಟಾಗುವುದಿಲ್ಲ. ಗಂಡನಿಲ್ಲದವಳು ಪುರುಷರೊಡನೆ ಅವಶ್ಯಕವಾಗಿ ಮಾತನಾಡಲೇಬೇಕಾದರೂ ವ್ಯಾವಹಾರಿಕ ಕಾರ್ಯದಲ್ಲಿ ಅವರೊಡನೆ ಹೆಚ್ಚಾಗಿ ವಿವಾದ ಮಾಡಬಾರದು. ಅವಶ್ಯ ಕಾರ್ಯದಲ್ಲಿ ಮಾತ್ರ ಅವರೊಡನೆ ರಹಸ್ಯವಿಲ್ಲದಂತೆ, ಅಂದರೆ ಏಕಾಂತ ಸ್ಥಳವಾಗದಂತೆ ಬಹಿರಂಗದಲ್ಲಿ ಮಾತನಾಡಬೇಕು. ಗಂಡು ಹೆಣ್ಣುಗಳು ಕೂಡಿರುವ ಪಶು ಮೊದಲಾದವನ್ನು ಕೂಡ ಬುದ್ಧಿಪೂರ್ವಕವಾಗಿಯೂ ಒಮ್ಮೆಯೂ ನೋಡಬಾರದು. ಸಕಲ ಭೋಗಗಳನ್ನು ಬಿಟ್ಟು ಬಿಡಬೇಕು. ಒಂದು ಸಲ ಮಾತ್ರ ಮಿತವಾಗಿ ಭೋಜನ ಮಾಡಬೇಕು. ಕೆಂಪು, ಹಳದಿ, ಹಸಿರು ಮೊದಲಾದ ಬಣ್ಣಗಳಿಂದ ಕೂಡಿದ ನವಿರು ಬಟ್ಟೆಗಳನ್ನು, ಅಲಂಕಾರಗಳನ್ನು ಧರಿಸಬಾರದು. ಹಗಲು ಹೊತ್ತು ಮಲಗಬಾರದು. ಆಪತ್ತಿನಲ್ಲಿ ಹೊರತು ಬೇರೆ ಕಾಲದಲ್ಲಿ ಮಂಚದ ಮೇಲೆ ಮಲಗಬಾರದು. ತಾಂಬೂಲ ಭಕ್ಷಣವನ್ನು ಮಾಡಲೇಬಾರದು. ಅಭ್ಯಂಗ ಮಾಡಿಕೊಳ್ಳಬಾರದು. ಕಾಡಿಗೆಯನ್ನು ಹಚ್ಚಿಕೊಳ್ಳಬಾರದು. ಕೃಷ್ಣ ಸರ್ಪಕ್ಕೆ ಹೇಗೋ ಹಾಗೆ ಪುರುಷ ಪ್ರಸಂಗಕ್ಕೆ ಸದಾ ಹೆದರುತ್ತಿರಬೇಕು. ಪುರುಷನನ್ನು ನೋಡಿ ಮೋಹಗೊಳ್ಳದ ಸ್ತ್ರೀಯು ಲಕ್ಷ್ಮಿ ಒಬ್ಬಳನ್ನುಳಿದು ಬೇರೊಬ್ಬಳು ಎಲ್ಲಿಯೂ ಇರುವುದಿಲ್ಲ. ಆದುದರಿಂದ ಧರ್ಮನಿಷ್ಠಳಾಗಿ ತನಗೆ ಶ್ರೇಯಸ್ಸುಂಟಾಗಬೇಕೆಂದು ಅಪೇಕ್ಷಿಸುವ ನಾರಿಯು ಪುರುಷಾಕಾರವನ್ನು ಬುದ್ಧಿಪೂರ್ವಕವಾಗಿ ನೋಡಬಾರದು, ಸ್ಪರ್ಶಿಸಬಾರದು. ಕೃಚ್ಛ್ರ, ಚಾಂದ್ರಾಯಣವೇ ಮೊದಲಾದ ವ್ರತಗಳನ್ನು ಎಡಬಿಡದೆ ಭಕ್ತಿಯಿಂದ ಮಾಡುತ್ತಿರಬೇಕು. ಸದಾ ನಿಯಮ ಪರಾಯಣೆಯಾಗಿರಬೇಕು. ತರುಣಿಯು ತಂದೆ, ಮಗ ಮೊದಲಾದವರೊಡನಾಗಲಿ ತರುಣನೊಡನಾಗಲಿ ರಹಸ್ಯ ಸ್ಥಾನದಲ್ಲಿ ಇರಬಾರದು. ಸರ್ವ ಪ್ರಕಾರದಿಂದಲೂ ದುಷ್ಟ ಸಂಘವನ್ನು ತ್ಯಜಿಸಬೇಕು. ಸಧವೆಯೇ ಅಂದರೆ ಗಂಡನುಳ್ಳವಳೇ ಆಗಲಿ, ವಿಧವೆಯೇ ಆಗಲಿ, ಸ್ತ್ರೀಯು ತನಗೆ ರಜೋದರ್ಶನವಾದುದನ್ನು ಎಂದೂ ಗುಟ್ಟು ಮಾಡಬಾರದು. 3 ದಿನಗಳವರೆಗೆ ಮನುಷ್ಯಾದಿಗಳನ್ನು ಮುಟ್ಟಬಾರದು. ರಜಸ್ವಲೆಯಾದವಳು ಮೊದಲನೆಯ ದಿನ ಚಂಡಾಲಿಯು, 2ನೆಯ ದಿನ ಬ್ರಹ್ಮಹತ್ಯೆ ಮಾಡಿದವಳು, 3ನೆಯ ದಿನ ರಜಕಿ ಅಂದರೆ ಅಗಸಗೆತ್ತಿಯೂ ಆಗಿರುತ್ತಾಳೆಂದು ಹೇಳಿದೆ. ಅವಳು 4ನೆಯ ದಿನವೇ ಶುದ್ಧಳಾಗುತ್ತಾಳೆ. ಈ ರೀತಿಯಾಗಿ ಸ್ತ್ರೀಯರ ಧರ್ಮಗಳನ್ನು ಸಂಕ್ಷೇಪವಾಗಿ ನಿನಗೆ ತಿಳಿಸಿದ್ದೇನೆ. ಯಾವ ಹೆಂಗಸರು ಈ ಧರ್ಮಗಳನ್ನು ಅನುಸರಿಸುವರೋ ಅವರು ಇಹದಲ್ಲಿಯೂ ಪರದಲ್ಲಿಯೂ ಮಹಾ ಸುಖವನ್ನೈದುವರು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಗೃಹಸ್ಥ ಧರ್ಮ ನಿರೂಪಣವೆಂಬ 22ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.